ನಮಸ್ಕಾರ ಸ್ನೇಹಿತರೆ. ಭೂಮಿಯ ಮೇಲೆ ಒಂದು ಜಾಗ ಇದೆ. ಅಲ್ಲಿ ಪ್ರವೇಶಿಸಿದ ನಂತರ ಅನೇಕ ಹಡಗುಗಳು ಮರಳಿ ಬಂದಿಲ್ಲ. ಅನೇಕ ವಿಮಾನಗಳು ಹಾರಿ ಹೋಗಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿವೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ್ದ ಯಂತ್ರಗಳು ಸಹ ಅಲ್ಲಿ ವಿಫಲವಾಗಿವೆ. ಕೆಲವರು ಇದನ್ನು ಶಾಪಗ್ರಸ್ತ ಪ್ರದೇಶ ಎಂದು ಎನ್ನುತ್ತಾರೆ. ಇನ್ನು ಕೆಲವರು ಅಲ್ಲಿ ಅನಗ್ರಹ ಜೀವಿಗಳ ರಹಸ್ಯ ನೆಲೆ ಇದೆ ಎನ್ನುತ್ತಾರೆ. ಆದರೆ ವಿಜ್ಞಾನಿಗಳು ಬೇರೆ ಕತೆ ಹೇಳ್ತಾರೆ. ಆ ಪ್ರದೇಶದ ಹೆಸರು ಬರ್ಮುಡಾ ಟ್ರಯಾಂಗಲ್. ಇಂದು ನಾವು ಬರ್ಮುಡಾ ಟ್ರಯಾಂಗಲ್ನ ಭಯಾನಕ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿ ನಿಜವಾಗಿಯೂ ಏನಾಗುತ್ತದೆ? ಇದು ಕೇವಲ ಕಟ್ಟುಕತೆಯ ಅಥವಾ ಜಗತ್ತಿಗೆ ಇನ್ನೂ ತಿಳಿಯದ ದೊಡ್ಡ ರಹಸ್ಯವೇ? ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕಂದರೆ ಕೊನೆಯಲ್ಲಿ ನಿಮಗೆ ಅಚ್ಚರಿ ಮೂಡಿಸುವ ಒಂದು ನಿಜವಾದ ಘಟನೆ ಬಗ್ಗೆ ಹೇಳಲಿದ್ದೇವೆ. ಬರ್ಮುಡಾ ಟ್ರಯಾಂಗಲ್ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿದೆ. ಇದು 3 ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಒಂದು ಬರ್ಮುಡಾ ದ್ವೀಪ, 2 ಮಿಯಾಮಿ ಫ್ಲೋರಿಡಾ ಮತ್ತು 3ನೇದು ಫ್ಲೋಟೋಕಿಯೋ. ಈ 3 ಬಿಂದುಗಳನ್ನು ಜೋಡಿಸಿದಾಗ ಒಂದು ತ್ರಿಕೋನಾಕಾರದ ಪ್ರದೇಶ ನಿರ್ಮಾಣವಾಗುತ್ತದೆ. ಆದ್ದರಿಂದ ಇದನ್ನು ಬರ್ಮುಡಾ ಟ್ರಯಾಂಗಲ್ ಎಂದು ಕರೀತಾರೆ. ಈ ಪ್ರದೇಶ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ಗಿಂತಲೂ ದೊಡ್ಡದಾಗಿದೆ. 1945ರಲ್ಲಿ ನಡೆದ ಒಂದು ಘಟನೆ ಜಗತ್ತಿನ ಗಮನ ಸೆಳೆಯುತ್ತದೆ. ಅಮೆರಿಕದ 5 ಯುದ್ಧ ವಿಮಾನಗಳು ತರಬೇತಿ ಹಾರಾಟ ನಡೆಸುತ್ತಿದ್ದವು. ಇನ್ನು ಫ್ಲೈಟ್ 19 ಎಂದು ಕರೆಯುತ್ತಿದ್ದರು. ಎಲ್ಲವೂ ಸಾಮಾನ್ಯವಾಗಿಯೇ ಆರಂಭವಾಯಿತು. ಆದರೆ ಸ್ವಲ್ಪ ಸಮಯದ ನಂತರ ಪೈಲಟ್ ಒಂದು ವಿಚಿತ್ರ ಸಂದೇಶ ಕಳುಹಿಸಿದ. ನಮ್ಮ ಕ್ಯಾಂಪಸ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ನಾವು ಎಲ್ಲಿದ್ದೇವೆ ಎಂದು ಗೊತ್ತಾಗುತ್ತಿಲ್ಲ. ಅದಾದ ನಂತರ ಸಂಪರ್ಕ ಕಡಿತವಾಯಿತು. 5 ವಿಮಾನಗಳು ಮತ್ತು 14 ಸಿಬ್ಬಂದಿಗಳು ಎಂದಿಗೂ ಪತ್ತೆಯಾಗಲಿಲ್ಲ. ಫ್ಲೈಟ್ 19 ಹುಡುಕಲು ಮತ್ತೊಂದು ವಿಮಾನವನ್ನು ಕಳಿಸಲಾಯಿತು. ಆದರೆ ಆಶ್ಚರ್ಯವೇನೆಂದರೆ ಆ ವಿಮಾನವೂ ಸಹ ನಾಪತ್ತೆಯಾಯಿತು. ಒಟ್ಟು 27 ಜನ ಕಾಣೆಯಾಗಿದ್ದರು. ಇದು ಜಗತ್ತಿನಾದ್ಯಂತ ಸುದ್ದಿಯಾಯಿತು. ಜನರು ಭಯಪಡಲು ಆರಂಭಿಸಿದರು. ವಿಮಾನಗಳಷ್ಟೇ ಅಲ್ಲ, ನೂರಾರು ಹಡಗುಗಳು ಸಹ ಈ ಪ್ರದೇಶದಲ್ಲಿ ನಾಪತ್ತೆಯಾಗಿವೆ. ಕೆಲವೊಮ್ಮೆ ಹಡಗು ಸಿಕ್ಕಿದೆ, ಆದರೆ ಅದರೊಳಗೆ ಒಬ್ಬ ವ್ಯಕ್ತಿಯೂ ಇರಲಿಲ್ಲ. ಹಡಗಿನಲ್ಲಿದ್ದ ಆಹಾರ ಹಾಗೆಯೇ ಇತ್ತು, ಸಾಮಾನುಗಳು ಹಾಗೆಯೇ ಇತ್ತು, ಆದರೆ ಸಿಬ್ಬಂದಿ ಮಾತ್ರ ಕಾಣೆಯಾಗಿದ್ದರು. ಇದು ಜನರಲ್ಲಿ ಇನ್ನಷ್ಟು ಭಯವನ್ನು ಮೂಡಿಸಿತು. ಅನೇಕರು ಒಂದು ವಿಚಿತ್ರ ಸಿದ್ಧಾಂತವನ್ನು ನಂಬುತ್ತಾರೆ. ಅದರ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ನಲ್ಲಿ UFOಗಳು ಬರುತ್ತವೆ. ಅನ್ಯಗ್ರಹ ಜೀವಿಗಳು ಮಾನವರನ್ನು ಅಪಹರಿಸುತ್ತವೆ. ವಿಮಾನಗಳು ಮತ್ತು ಹಡಗುಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ, ಆದರೆ ಇಂದಿಗೂ ಹಲವರು ಈ ಸಿದ್ಧಾಂತವನ್ನು ನಂಬುತ್ತಾರೆ. ನೀವು ಅಟ್ಲಾಂಟಿಸ್ ಎಂಬ ಕಳೆದು ಹೋದ ನಗರದ ಬಗ್ಗೆ ಕೇಳಿರಬಹುದು. ಪುರಾಣಗಳ ಪ್ರಕಾರ ಇದು ಅತ್ಯಂತ ಮುಂದುವರಿದ ನಾಗರಿಕತೆ. ಒಂದು ದಿನ ಸಂಪೂರ್ಣ ನಗರ ಸಮುದ್ರದೊಳಗೆ ಮುಳುಗಿತು ಎಂದು ಕೆಲವರು ಹೇಳ್ತಾರೆ. ಅಟ್ಲಾಂಟಿಕ್ನ ಶಕ್ತಿಯುತ ಯಂತ್ರಗಳು ಇಂದಿಗೂ ಸಮುದ್ರದ ತಳದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅವು ವಿದ್ಯುತ್ ಕಾಂತೀಯ ಕ್ಷೇತ್ರಗಳನ್ನು ಸೃಷ್ಟಿಸಿ ವಿಮಾನ ಮತ್ತು ಹಡಗುಗಳ ಸಾಧನಗಳನ್ನು ಹಾಳು ಮಾಡುತ್ತವೆ. ಇದು ಕೂಡ ಕೇವಲ ಒಂದು ಊಹೆ ಮಾತ್ರ. ಇದು ಅತ್ಯಂತ ವಿಚಿತ್ರ ಸಿದ್ಧಾಂತ ಎಂದು ಕೆಲವರು ಹೇಳ್ತಾರೆ. ಬರ್ಮುಡಾ ಟ್ರಯಾಂಗಲ್ನಲ್ಲಿ ಸಮಯದ ಬಾಗಿಲುಗಳಿವೆ. ಅಲ್ಲಿ ಪ್ರವೇಶಿಸುವವರು ಬೇರೆ ಕಾಲಕ್ಕೆ ಹೋಗ್ತಾರೆ. ಕೆಲ ಪೈಲಟ್ಗಳು ತಮಗೆ ಸಮಯ ವೇಗವಾಗಿ ಅಥವಾ ನಿಧಾನವಾಗಿ ಸಾಗಿದಂತೆ ಅನುಭವವಾಗಿದೆ ಎಂದು ಹೇಳಿದ್ದಾರೆ. ಇದರಿಂದ ಈ ಸಿದ್ಧಾಂತ ಹುಟ್ಟಿಕೊಂಡಿತು. ಇದೀಗ ವಿಜ್ಞಾನಿಗಳ ಅಭಿಪ್ರಾಯ ನೋಡೋಣ. ಮೊದಲ ಕಾರಣ ಹವಾಮಾನ. ಈ ಪ್ರದೇಶದಲ್ಲಿ ಚಂಡಮಾರುತಗಳು ತುಂಬಾ ಸಾಮಾನ್ಯ. ಕೆಲವೇ ನಿಮಿಷಗಳಲ್ಲಿ ಸಮುದ್ರ ಶಾಂತಿಯುತವಾಗಿದ್ದ ಸ್ಥಿತಿಯಿಂದ ಭಯಾನಕವಾಗಬಹುದು. ದೊಡ್ಡ ದೊಡ್ಡ ಅಲೆಗಳು ಹಡಗುಗಳನ್ನು ಮುಳುಗಿಸಬಹುದು. ರೋಗ್ ವೇವ್ಸ್ ಎಂದರೆ ದೈತ್ಯ ಅಲೆಗಳು. ಕೆಲವೊಮ್ಮೆ 30 ಮೀಟರ್ಗಿಂತಲೂ ಹೆಚ್ಚಾಗಿ ಅವು ಬೆಳೆಯಬಹುದು. ಇವು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ. ಒಂದು ದೊಡ್ಡ ಹಡಗನ್ನು ಕೆಲವೇ ಕ್ಷಣದಲ್ಲಿ ಮುಳುಗಿಸಬಹುದು. ವಿಜ್ಞಾನಿಗಳು ಬರ್ಮುಡಾ ಪ್ರದೇಶದಲ್ಲಿ ಇಂತಹ ಅಲೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಭೂಮಿಯ ಕಾಂತೀಯ ಕ್ಷೇತ್ರ ಎಲ್ಲೆಡೆ ಒಂದೇ ರೀತಿಯಲ್ಲಿರುವುದಿಲ್ಲ. ಬರ್ಮುಡಾ ಪ್ರದೇಶದಲ್ಲಿ ಕಾಂಪಸ್ ಸ್ವಲ್ಪ ವಿಚಿತ್ರವಾಗಿ ವರ್ತಿಸಬಹುದು. ಇದರಿಂದ ಪೈಲಟ್ಗಳು ಮತ್ತು ನಾವಿಕರು ದಾರಿ ತಪ್ಪುವ ಸಾಧ್ಯತೆ ಇದೆ. ಆದರೆ ಇದು ಎಲ್ಲ ಘಟನೆಗಳಿಗೆ ಉತ್ತರ ನೀಡುವುದಿಲ್ಲ. ಸಮುದ್ರದ ತಳದಲ್ಲಿ ಮೀಥೇನ್ ಅನಿಲದ ಸಂಗ್ರಹವಿದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಿ ಈ ಅನಿಲ ಹೊರಬಂದರೆ ನೀರಿನ ಸಾಂದ್ರತೆ ಕಡಿಮೆಯಾಗುತ್ತದೆ. ಹಡಗು ತೇಲುವ ಸಾಮರ್ಥ್ಯವನ್ನು ಕಳೆದುಕೊಳ್ತದೆ. ಅದು ಕ್ಷಣಾರ್ಧದಲ್ಲಿ ಮುಳುಗಬಹುದು. ಇದು ವೈಜ್ಞಾನಿಕವಾಗಿ ಸಾಧ್ಯವಾದ ವಿವರಣೆಗಳಲ್ಲಿ ಒಂದಾಗಿದೆ. ಇದೀಗ ಒಂದು ಆಶ್ಚರ್ಯಕರ ಸಂಗತಿ. ಅನೇಕ ಅಧ್ಯಯನಗಳ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆಯುವ ಅಪಘಾತಗಳ ಸಂಖ್ಯೆ ಇತರ ಬ್ಯುಸಿ ಸಮುದ್ರ ಮಾರ್ಗಗಳಿಗಿಂತ ಹೆಚ್ಚಿಲ್ಲ. ಅಂದರೆ ಇದು ವಿಶ್ವದ ಅತ್ಯಂತ ಅಪಾಯಕಾರ ಪ್ರದೇಶ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿ ಇಲ್ಲ. 1960 ಮತ್ತು 70ರ ದಶಕದಲ್ಲಿ ಅನೇಕ ಪುಸ್ತಕಗಳು ಪ್ರಕಟವಾದವು. ಅವು ಬರ್ಮುಡಾ ಟ್ರಯಾಂಗಲನ್ನು ಅತೀಂದ್ರಿಯ ರಹಸ್ಯದಂತೆ ಚರ್ಚಿಸಿದವು. ಮಾಧ್ಯಮಗಳು ಈ ಕಥೆಗಳನ್ನು ಹೆಚ್ಚಾಗಿ ಪ್ರಸಾರ ಮಾಡಿದ್ದವು. ಹೀಗೆ ಈ ಪ್ರದೇಶದ ಬಗ್ಗೆ ದೊಡ್ಡ ದೊಡ್ಡ ದಂತಕಥೆಗಳು ಹುಟ್ಟಿಕೊಂಡವು. 1970ರಲ್ಲಿ ಒಬ್ಬ ಪೈಲಟ್ ಬರ್ಮುಡಾ ಟ್ರಯಾಂಗಲ್ ಮೇಲಿಂದ ಹಾರುತ್ತಿದ್ದ. ಅವನ ಪ್ರಕಾರ ಆಕಾಶದಲ್ಲಿ ವಿಚಿತ್ರ ಬೆಳಕು ಕಾಣಿಸಿತು. ಅವನ ಸಾಧನಗಳು ಕೆಲ ಕ್ಷಣಗಳ ಕಾಲ
ಕೆಲಸವನ್ನು ನಿಲ್ಲಿಸಿದವು. ನಂತರ ಎಲ್ಲವೂ ಸಾಮಾನ್ಯವಾಯಿತು. ಈ ಘಟನೆ ಇಂದಿಗೂ ಚರ್ಚೆಯ ವಿಷಯವಾಗಿದೆ. ಸ್ನೇಹಿತರೆ, ಈ ವಿಷಯವನ್ನು ತಿಳ್ಕೊಂಡ್ರೆ ನಿಮಗೆ ಏನನ್ನಿಸ್ಬಹುದು? ಇದು ಒಂದು ದಂತಕಥೆನಾ ಅಥವಾ ನಿಜವಾಗಿ ಇರಬಹುದಾ? ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.